ಬಾಲಿವುಡ್ ನಟಿ ಸನ್ನಿ ಲಿಯೋನ್ಗೆ ಕರ್ನಾಟಕ ಸಿಐಡಿ ನೋಟಿಸ್. ಬನ್ನಿ ವೀಕ್ಷಕರೇ, ಅದ್ಭುತ ಲೋಕಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಬೆಳಗಾವಿಯ ಶಿವಾನಂದ್ ನೀಲನ್ನವರ್ ಮಾಲೀಕತ್ವದ ಶಿವಂ ಅಸೋಸಿಯೇಟ್ಸ್ ಬಹುಕೋಟಿ ವಂಚನೆಯ ಹಗರಣವನ್ನು ತಿಳಿದುಕೊಂಡು ಬರೋಣ. ಹಾಗಾದರೆ ಸನ್ನಿ ಲಿಯೋನ್ಗೂ ಇದಕ್ಕೂ ಏನು ನಂಟು ನೋಡಿ. ಕೆಲವಷ್ಟು ಜನರಿಗೆ ದುಡಿಯದೇ ದುಡ್ಡು ಮಾಡುವುದು, ಕುಳಿತಲ್ಲಿಯೇ ಹಣ ಮಾಡುವುದು, ರಾಯಲ್ ಲೈಫ್ ಬದುಕಬೇಕು, ಇವೆಲ್ಲ ಆಸೆಗಳು ಕೆಲವಷ್ಟು ಜನರಿಗೆ ಹುಚ್ಚು ಕನಸು. ಆದರೆ ಇವೆಲ್ಲ ಯಾವುದೂ ಶಾಶ್ವತ ಅಲ್ಲ ಅನ್ನುವುದು ಕೆಲವಷ್ಟು ಜನರಿಗೆ ಗೊತ್ತಿಲ್ಲ. ಅತಿ ಆಸೆಗಾಗಿ ಮೋಸಕ್ಕೆ ಬಿದ್ದು ಕೆಲವೊಂದು ಸಾರಿ ಎಲ್ಲವನ್ನ ಕಳೆದುಕೊಳ್ಳುತ್ತಾರೆ, ನಂತರ ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಳ್ಳುತ್ತಾರೆ. ಇಂಥದ್ದೇ ಒಂದು ದೊಡ್ಡ ಪ್ರಮಾಣದಲ್ಲಿ, ಅಂದರೆ ಸಾವಿರಾರು ಕೋಟಿಗಟ್ಟಲೆ ವಂಚನೆ ನಡೆದಿದ್ದು ಕರ್ನಾಟಕದ ಬೆಳಗಾವಿಯಲ್ಲಿ. ಬೆಳಗಾವಿಯ ಶಿವಾನಂದ್ ನೀಲನ್ನವರ್ ಎಂಬುವವರು ಶಿವಂ ಅಸೋಸಿಯೇಟ್ಸ್ ಸಂಸ್ಥೆಯ ಮುಖ್ಯಸ್ಥರಾಗಿದ್ದು 2026ರಲ್ಲಿ ಬಹುದೊಡ್ಡ ಹೂಡಿಕೆ ವಂಚನೆ ಪ್ರಕರಣದಲ್ಲಿ ಬಂಧಿಯಾಗಿದ್ದಾರೆ. ಈ ವ್ಯಕ್ತಿ ಜನರಿಗೆ ವರ್ಷಕ್ಕೆ 36% ಹೆಚ್ಚಿನ ಬಡ್ಡಿ ಹಾಗೂ ಲಾಭದ ಭರವಸೆ ನೀಡುತ್ತಿದ್ದ. ಹೊಸ ಹೂಡಿಕೆದಾರರಿಂದ ಬಂದ ಹಣವನ್ನು ಹಳೆಯ ಹೂಡಿಕೆದಾರರಿಗೆ ಬಡ್ಡಿಯಾಗಿ ನೀಡುತ್ತಿರುತ್ತಾನೆ. ಸಿಐಡಿಯ ಪ್ರಕಾರ ಸುಮಾರು 2400 ಕೋಟಿ ಹಣವನ್ನು ಸಾರ್ವಜನಿಕರಿಂದ ಸಂಗ್ರಹಿಸಿದ ಎಂದು ಅಂದಾಜಿಸಲಾಗಿದೆ. ಹಾಗೆ ಕೆಲವು ವರದಿಗಳ ಪ್ರಕಾರ ಒಟ್ಟು ವ್ಯವಹಾರ ಮತ್ತು ಹೂಡಿಕೆ ಮೊತ್ತ 4500 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚು ಇರಬಹುದು ಎಂದು ತನಿಖೆ ಇನ್ನೂ ನಡೆಯುತ್ತಿದೆ. ಸುಮಾರು 40,000ದಿಂದ 45,000 ಜನ ಇದರಲ್ಲಿ ಹಣವನ್ನು ಕಳೆದುಕೊಂಡಿದ್ದಾರೆ ಎಂದು ತನಿಖೆ ಬೆಳಕಿಗೆ ಬಂದಿದೆ. ಶಿವಾನಂದ್ ನೀಲನ್ನವರ್ ಮೊದಲು ಆಟೋ ರಿಕ್ಷಾದ ಮೂಲಕ ಐಸ್ ಕ್ರೀಮ್ ಮಾರಿ ಜೀವನವನ್ನು ಸಾಗಿಸುತ್ತಿದ್ದರು. ನಂತರ ಸಣ್ಣ ಮಟ್ಟದ ವ್ಯವಹಾರಗಳಿಂದ ಹಣಕಾಸು ಕ್ಷೇತ್ರವನ್ನು ಪ್ರವೇಶಿಸಿದರು. 2017ರಲ್ಲಿ ಶಿವಂ ಅಸೋಸಿಯೇಟ್ಸ್ ಎಂಬ ಸಂಸ್ಥೆಗೆ ಅಡಿಪಾಯ ಹಾಕಿ ಹೂಡಿಕೆದಾರರಿಗೆ ಹೆಚ್ಚಿನ ಲಾಭ ಮತ್ತು ವಾರ್ಷಿಕ ಬಡ್ಡಿ ನೀಡುವುದಾಗಿ ಭರವಸೆ ನೀಡಿ ಸಂಸ್ಥೆಯನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಿದರು. ಇದು ಅನುಮಾನ ಶುರುವಾಗಿದ್ದು 2025ರ ಕೊನೆಯಲ್ಲಿ. ಕೆಲವರು ಸಂಸ್ಥೆಯ ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆಯನ್ನು ಕೇಳಲು ಶುರು ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಆನ್ಲೈನ್ ಚರ್ಚೆಗಳಲ್ಲಿ ಇದು ಪಾಂಜಿ ಅಥವಾ MLM ಮಾದರಿಯ ಯೋಜನೆ ಎಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಹೂಡಿಕೆದಾರರು ಆತಂಕ ವ್ಯಕ್ತಪಡಿಸಿದ್ದರು. 2026ರ ಮೇ ತಿಂಗಳಲ್ಲಿ ಶಿವಾನಂದ್ ನೀಲನ್ನವರ್ ಅವರನ್ನು ಬೆಳಗಾವಿಯ ಪೊಲೀಸರು ಬಂಧಿಸಿದರು. ಹಾಗೆ ಕಾನೂನುಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಯಿತು. ನಂತರ ಹಲವು ಬ್ಯಾಂಕ್ಗಳನ್ನು ಸಿಐಡಿ ಫ್ರೀಜ್ ಮಾಡಲಾಯಿತು. ಇನ್ನೊಂದು ವಿಶೇಷ ಅಂದರೆ ಇದರಲ್ಲಿ ಸನ್ನಿ ಲಿಯೋನ್ ಕೂಡ ಭಾಗಿಯಾಗಿದ್ದಾರೆ ಎಂಬ ಪ್ರಶ್ನೆ ಜನರಲ್ಲಿ ಕಾಡುತ್ತಿದೆ. ಕರ್ನಾಟಕ ಸಿಐಡಿ ಅವರು ಸನ್ನಿ ಲಿಯೋನ್ಗೆ ನೋಟಿಸ್ ಕಳಿಸಿದ್ದು ನಿಜ. ಕಾರಣ ಅವರ ಖಾತೆಗೆ 1 ಕೋಟಿ ರೂಪಾಯಿ ವರ್ಗಾವಣೆ ಆದ ಕಾರಣ ಅವರಿಗೆ ನೋಟಿಸ್ ಕಳಿಸಲಾಗಿತ್ತು. ಶಿವಾನಂದ್ ನೀಲನ್ನವರು ನಿರ್ಮಿಸಿದ 2023ರ ಕನ್ನಡ ಚಲನಚಿತ್ರ ಚಾಂಪಿಯನ್. ಈ ಚಾಂಪಿಯನ್ ಚಿತ್ರದಲ್ಲಿ ಡಿಂಗರಬಿಲ್ಲಿ ನಾನು ಎಂಬ ಹಾಡಿಗೆ ಸನ್ನಿ ಲಿಯೋನ್ ಅವರು ಕೂಡ ಅಭಿನಯಿಸಿದ್ದರು. ಆಗ ಅವರಿಗೆ 1 ಕೋಟಿ ರೂಪಾಯಿಯನ್ನು ಸಂಭಾವನೆ ನೀಡಲಾಗಿತ್ತು ಎಂದು ತನಿಖಾಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ಇದ್ಯಾವ ಸ್ಕ್ಯಾಮ್ನಲ್ಲಿ ಅವರು ಇನ್ವಾಲ್ವ್ ಆಗಿಲ್ಲ ಎಂದು ತನಿಖಾಧಿಕಾರಿಗಳು ಹೇಳಿದ್ದರು. ಓಕೆ ಸ್ನೇಹಿತರೆ, ಇಂಥ ಮತ್ತಷ್ಟು ಅದ್ಭುತ ಹಾಗೂ ಅಚ್ಚರಿಯ ವಿಡಿಯೋಗಳನ್ನು ತಿಳಿಯಲು ನಿಮ್ಮದೇ ಚಾನಲ್ ಆದ ಅದ್ಭುತ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.